ಪ್ರೀವಿಯಸ್ ವಿಡಿಯೋದಲ್ಲಿ 12ಗಿಂತ ಜಾಸ್ತಿ ಮತ್ತೆ 12ಗಿಂತ ನಿಯರೆಸ್ಟ್ ನಂಬರ್ಸ್ನ ಮತ್ತೆ 12ಗಿಂತ ಕಡಿಮೆ ಮತ್ತೆ ನಿಯರೆಸ್ಟ್ ನಂಬರ್ಸ್ನ ಯಾವ ತರ ಮಲ್ಟಿಪ್ಲೈ ಮಾಡೋದು ಅಂತ ಕಲ್ತಿದ್ವಿ. ಅದಕ್ಕೆಲ್ಲ ಒಂದೊಂದು ಎಕ್ಸಾಂಪಲ್ ನ ಹೇಳ್ತೀನಿ. ಅದಾದ್ಮೇಲೆ ಕ್ಯೂಬ್ ರೂಟ್ಸ್ ನ ಯಾವ ತರ ಈಸಿಯಾಗಿ ಫೈಂಡ್ ಔಟ್ ಮಾಡೋದಂತ ಹೇಳ್ಕೊಡ್ತೀನಿ. ಮಿಸ್ ಮಾಡದೆ ವಾಚ್ ಮಾಡಿ. ಲೆಟ್ ಸ್ಟಾರ್ಟ್. ಫಸ್ಟ್ ಎಕ್ಸಾಂಪಲ್ 98 into 99. ಓಕೆ, ಸೊ 98 ಅನ್ನೋದು 100ಗಿಂತ ಎಷ್ಟು ಕಡಿಮೆ ಇದೆ? -2. 99 ಅನ್ನೋದು 100ಗಿಂತ ಎಷ್ಟು ಕಡಿಮೆ ಇದೆ? -1. ಈಗ ಏನ್ ಮಾಡ್ಬೇಕು? ಮಲ್ಟಿಪ್ಲೈ ಮಾಡ್ಬೇಕಲ್ವಾ? ಸೊ ಮೈನಸ್ ಇಂಟು ಮೈನಸ್ ಇಸ್ ಪ್ಲಸ್, 2 1s 2. 2 ಬರ್ಕೋಬಾರ್ದು, 02 ಬರ್ಕೋಬೇಕು. 02. ಇಲ್ಲಿ ನೋಡಿ, 98 - 1 ಎಷ್ಟು? 97. 9702 is your answer. Let's see one more example. ಈಗ 12ಗಿಂತ ಜಾಸ್ತಿ ಇರೋ ನಂಬರ್ಸ್ ನ ತಗೊಳ್ಳೋಣ. 102 into 105. ಇದು 100ಗಿಂತ ಎಷ್ಟು ಜಾಸ್ತಿ ಇದೆ? +2. ಇದು 105 ಅನ್ನೋದು 100ಗಿಂತ ಎಷ್ಟು ಜಾಸ್ತಿ ಇದೆ? +5. ಸೊ ಪ್ಲಸ್ ಈಗ ಏನ್ ಮಾಡ್ಬೇಕು? ಮಲ್ಟಿಪ್ಲೈ ಮಾಡಬೇಕು. ಪ್ಲಸ್ ಇಂಟು ಪ್ಲಸ್ ಪ್ಲಸ್, 2 5s 10. 105 ಪ್ಲಸ್ 102 plus 5 is to 107. 10710 is our answer. ಇನ್ನೊಂದು ಎಕ್ಸಾಂಪಲ್ ನೋಡೋಣ. 105 into 98. ಈಗ 105 ಅನ್ನೋದು 100ಗಿಂತ ಎಷ್ಟು ಜಾಸ್ತಿ ಇದೆ? +5. 98 ಅನ್ನೋದು 100ಗಿಂತ ಎಷ್ಟು ಕಡಿಮೆ ಇದೆ? -2. ಈಗ ಏನ್ ಮಾಡ್ಬೇಕು? ಮಲ್ಟಿಪ್ಲೈ ಮಾಡ್ಬೇಕಲ್ವಾ? ಪ್ಲಸ್ ಇಂಟು ಮೈನಸ್ ಇಸ್ ಮೈನಸ್ ಅಲ್ವಾ? ಪ್ಲಸ್ ಇಂಟು ಮೈನಸ್ ಇಸ್ ಮೈನಸ್, 2 5s 10 ಅಲ್ವಾ? ಸೊ -10 ನ ಬರ್ಕೊಳ್ಳೋದಕ್ಕಾಗೋದಿಲ್ಲ. ಈ ಸಿಚುವೇಶನ್ ಅಲ್ಲಿ ಏನ್ ಮಾಡ್ಬೇಕು? 100 ಇಂದ -10 100 ಇಂದ -10 ಮಾಡ್ಬೇಕಲ್ವಾ? ಸೊ 100 - 10 ಎಷ್ಟು? 90. ನೆನ್ಪಿಟ್ಕೊಳ್ಳಿ, 100 - 10 ಮಾಡಿ ಅಲ್ವಾ? ಈಗ 105 - 2 ಆದ್ರೂ ಮಾಡಿ, ಅಥವಾ 98 + 5 ಆದ್ರೂ ಮಾಡಿ. 105 - 2 ಎಷ್ಟು? 103. ಸೊ 103 ಬರ್ಕೋಬಾರ್ದು, 102 ಬರ್ಕೋಬೇಕು. ಬಿಕಾಸ್ 100 ಇಂದ -10 ಮಾಡಿದೀವಲ್ವಾ, ಅದಕ್ಕೆ 103 ಇಂದ -1 ಮಾಡಬೇಕು. 103 - 1 is 102. This is your answer. Let's see one more example. 112 into 113. So 12 ಅನ್ನೋದು 100ಗಿಂತ ಎಷ್ಟು ಜಾಸ್ತಿ ಇದೆ? +12. 113 ಅನ್ನೋದು 100ಗಿಂತ ಎಷ್ಟು ಜಾಸ್ತಿ ಇದೆ? +13 ಅಲ್ವಾ? ಈಗ ಏನ್ ಮಾಡ್ಬೇಕು? ಮಲ್ಟಿಪ್ಲೈ ಮಾಡಬೇಕು. ಸೊ ಪ್ಲಸ್ ಇಂಟು ಪ್ಲಸ್ ಇಸ್ ಪ್ಲಸ್, 12 13s 156 ಬರುತ್ತೆ. 156. ಸೊ 56 ಬರ್ಕೊಂತೀನಿ, 1 ಕ್ಯಾರಿ ಅಲ್ವಾ? ಈಗ 112 + 13. 112 + 13 ಎಷ್ಟಾಗುತ್ತೆ? 125 ಆಗುತ್ತೆ. 125 + 1 126. 126. This is your answer. Let's see one more example. 112 into 87. 112 into 87. ಸೊ 112 ಅನ್ನೋದು 100ಗಿಂತ ಎಷ್ಟು ಜಾಸ್ತಿ ಇದೆ? +12. 87 ಅನ್ನೋದು 100ಗಿಂತ ಎಷ್ಟು ಕಡಿಮೆ ಇದೆ? -13. -13 ಅಲ್ವಾ? ಈಗೇನ್ ಮಾಡ್ಬೇಕು? ಮಲ್ಟಿಪ್ಲೈ ಮಾಡಬೇಕು. ಪ್ಲಸ್ ಇಂಟು ಮೈನಸ್ ಇಸ್ ಮೈನಸ್, 12 13s 156. 156 ಬಂದಿದೆ. ಸೊ 156 100 ಇಂದ ಮೈನಸ್ ಮಾಡಿದ್ರು ನಮಗೆ ಮೈನಸ್ ವ್ಯಾಲ್ಯೂ ಬರುತ್ತೆ. ಅದಕ್ಕೆ ನಾನೇನ್ ಮಾಡ್ತೀನಿ? 200 ಇಂದ ಮೈನಸ್ ಮಾಡ್ಬೇಕಲ್ವಾ? ಪ್ರೀವಿಯಸ್ ವಿಡಿಯೋದಲ್ಲಿ ಕಲ್ತಿದ್ದೀವಿ. ಸೊ 200 ಇಂದ ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ? 200 - 156 is 44 ಅಲ್ವಾ? 44 ನ ಇಲ್ಲಿ ಬರ್ಕೊಂತೀನಿ, ಇಲ್ಲಿ ಬರ್ಕೋಬೇಕು ಅಲ್ವಾ? ನೆಕ್ಸ್ಟ್ ನೋಡಿ, 112 - 13 ಆದ್ರೂ ಮಾಡಿ, ಅಥವಾ
87 ಪ್ಲಸ್ 12 ಆದ್ರೂ ಮಾಡಿ. ಸೊ ನಿಮ್ಗೆ ಯಾವ್ದು ಈಸಿ ಅನ್ಸುತ್ತೋ ಅದು ಮಾಡಿ. ಇಲ್ಲೂ ಅಷ್ಟೇ ನೋಡಿ, 112 ಪ್ಲಸ್ 13 125 ಇದಾದ್ರೂ ಮಾಡಿ, ಅಥವಾ 113 ಪ್ಲಸ್ 12 ಆದ್ರೂ ಮಾಡಿ. ಯಾವ್ದಾದ್ರು ನಿಮ್ಗೆ ಯಾವ್ದು ಈಸಿ ಅನ್ಸುತ್ತೆ, ಯಾವ್ದು ಬೇಗ ಕ್ಯಾಲ್ಕುಲೇಟ್ ಮಾಡೋಕ್ಕಾಗುತ್ತೋ ಅದನ್ನ ತಗೊಳ್ಳಿ. ಸೊ ನನಗೆ 87 ಪ್ಲಸ್ 12 ಎಷ್ಟಾಗುತ್ತೆ, 99 ಆಗುತ್ತೆ. ಸೊ 99 ಆಗುತ್ತಲ್ವಾ, 99 ಬರ್ಕೋಬಾರ್ದು, ಇಲ್ಲಿ 200 ಇಂದ ಮೈನಸ್ ಮಾಡಿದೀವಲ್ವಾ. ಸೊ ಅದಕ್ಕೆ ಏನ್ ಮಾಡ್ಬೇಕು, 99 ಮೈನಸ್ 2 ಮಾಡ್ಬೇಕು. 99 ಮೈನಸ್ 2 ಎಷ್ಟಾಗುತ್ತೆ, 97 ಆಗುತ್ತೆ. ಸೊ ಈ 97 ನ ಇಲ್ಲಿ ಬರ್ಕೋಬೇಕು. ಸೊ 100 ಇಂದ ಮೈನಸ್ ಮಾಡಿದಾಗ -1 ಮಾಡಬೇಕು ಅಲ್ವಾ. 100 ಇಂದ ಮೈನಸ್ ಮಾಡಿದಾಗ -1 ಮಾಡಬೇಕು. 200 ಇಂದ ಮೈನಸ್ ಮಾಡಿದಾಗ -2 ಮಾಡಬೇಕು. ವೆರಿ ಸಿಂಪಲ್. ಸೊ ಎಲ್ಲಾ ಟೈಪ್ಸ್ ಪ್ರಾಬ್ಲಮ್ಸ್ ನ ಈ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ. ಇನ್ನ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಕ್ಯೂಬ್ ರೂಟ್ಸ್ ನ ಯಾವ್ದಾದ್ರು ಫೈಂಡ್ ಔಟ್ ಮಾಡೋದನ್ನ ಈಸಿ ವೇ ಹೇಳ್ಕೊಡ್ತೀನಿ. ಯಾರು ಹೇಳ್ಕೊಡೋದಿಲ್ಲ, ಅಷ್ಟು ಈಸಿ ವೇ ಅಲ್ಲಿ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ.